ಯಾವುದು ಎರಡು ವಿಧಗಳೆಂದು ಹಿರಿಯರ ಹೇಳುತ್ತಾರೆ. ಜ್ಞಾನವು ನಮ್ಮ ಸಲಹೆ ಉತ್ತರ ಜ್ಞಾನವು. ಏಕನಿಮಿ ಹೊನ್ನಾಪುರ ಮಾಸ್ತರ, ನಿನಗೊಂದ ದೇವು ಪಡ್ಕೊಂಡಿಲ್ಲ, ಎರಡು ದೇವು ಪಡ್ಕೊಂಡಾವ ನನ್ನ ಮಾಸ್ತರ. ನನ್ನ ದೇವು ಅಷ್ಟ ಪಡ್ಕೊಂಡ್ರೆ ಬಿಡಿಸ್ಬೋದಾಗಿತ್ತ. ನಿನಗೆ ಹೆಣ್ಣು ದೇವಿನ ಕೊಡಾಕು ಗಂಡು ದೇವನು ಬರ್ಕೊಂಡ್ಬಿಟ್ಟಾಯ್ತು ನನ್ನ ಮಾರುತಿ. ಹೌದು ಬಿಡ, ನಿಮ್ಮಪ್ಪ ಗಳಿಸಿತ್ತು ನಿನಗ 10 ಎಕರೆ ಆಸ್ತಿ ಐತಿ. ನಮ್ಮಪ್ಪ ಗಳಿಸಿತ್ತು ನನಗ ಗಟ್ಟುಳ ರಟ್ಟೈತಿ. 1.5 ಕೋಟಿಗೆ ಮಾರಿದ್ರೆ ಏನಾಗಬೇಕಾಗೈತಿ, ನಿಂದು 1.5 ರೂಪಾಯಿಗೆ ಮಾರಿದ್ರೆ ನನಗೇನಾಗಬೇಕಾಗೈತಿ. ನಿಂಗ್ ಕೂಡ ಮಾತಾಡೋದು ಬಾಯಿಲೆ. ನನ್ನ ಮ್ಯಾಗ ನೀ ಇಷ್ಟ್ಯಾಕ ಸಂಕಟ ಬಿದ್ದ ಸಾಯ್ತಿ. ಏ ಪ್ರಾಮಾಣಿಕವಾಗಿ ಹೇಳ, ಸೇವಾಲಾಲನ ಸತ್ಯ ಬಾಳೈತಿ ಜಲ್ಲಿಗೇರಿ ತಾಂಡದಾಗ. ಇವತ್ತು ಸೇವಾಲಾಲನ ಪಾದ ಹಿಡಿದ ಆನಿ ಮಾಡ್ಬೇಕ ಈ ಊರಾಗ. ಯಾವ ಊರು ಇಳೆ ಕೆಡಿಸೀನಿ ನಾನ, ಯಾರಿಗೆ ಹಿಡ್ಕೊಂಡ ನೀವು ಕೈ ಕಾಲನ್ನ. ನಾ ಏನ್ ಹೇಳಿದ್ದೆ ಅಂದ್ರೆ ನಿನಗ ಚಿಕ್ಕಮಗಳಹಳ್ಳಿ ಮಾರುತಿ ಎಚ್ಚಲ ಮನೆಯವರು ಜೊತೆ ಹಾಡು ಹದನ ಬೇರೆ, ಕನಕೂರು ಈಶ್ವರನ ಜೊತೆ ಹಾಡು ಹದನ ಬೇರೆ. ಆ ಮಾಸ್ತರ್ ಜೋಡಿ ನಿನ್ನ ಜೋಡಿ ಹಾಡು ಹದನ ಬೇರೆ ಅಂದ್ರೆ ಏನ ಹಿಡಿತು ಬೇರೆ ಅಂತ. ನಿನ್ನ ಕೂಡ ಹಾಡ್ಬೇಕಾರ ಬಾಳ ಹಗರೈತಿ, ಅವ್ರು ಕೂಡ ಹಾಡ್ಬೇಕಾರ ಬಾಳ ಹೊಜ್ಜೈತಿ. ಯಾಕಂದ್ರ ಒಂದೇನರ ಅವ್ರನ್ನ ಹೊಸ ತಂದಿರ್ತಾರ, ನಾವನ್ನ ಓದಿರ್ತೀವಿ. ಬೇಡ ನೀ ಅದನ್ನ ಎದಕ್ ಹೋಲಿಕೆ ಮಾಡಿದಂದ್ರ ಮಾಸ್ತರ, ನೀವು 3 ಮಂದಿ ಒಂದಾಗಿ ನೀವು ನಾನು ಏನ್ ಹರ್ಕೊಂತೀರಿ ಹರ್ಕೊಂತಿದಿ. ಯಾರು ಒಂದಾಗಿದ್ದೀನಿ, ಯಾರಪ್ಪನ ಆಸ್ತಿ ಅಲ್ಲ. ಇದು ರಂಗಭೂಮಿ. ನಿನಗ್ ಬೇಕಾದವ್ರನ್ನ ನಿನ್ನ ಕರೆಸ್ತಾರೋ, ನನಗ್ ಬೇಕಾದವ್ರು ನನ್ನ ಕರೆಸ್ತಾರ. ಆದ್ರೆ ಸಂಶಯ ಮಾಡ್ಕೋಬಾರ್ದು. ಸಂಶಯ ಮಾಡ್ಕೊಂಡ್ರೆ ಈಗ ಹೆಂಡತಿ ಹೆಂಗರ ಇರ್ಲಿ, ಆಕಿ ಹೆಂಡತಿ ಎಲ್ಲಿರ್ಬೇಕಪ್ಪ ಅಂದ್ರೆ ನಮ್ಮ ಮನೆಯಾಗಿರ್ಬೇಕು. ನನ್ನ ಹೆಂಡತಿ ಕೆಲ್ಲಿ ಕತ್ರಿ ಹೋಗಿ ಮಾಡಕ್ ಅಲ್ಲೇ ಮನೆಗನ ಮಾಡ್ಬೇಕಾಗತ್ತೆ. ಆದ್ರೆ ನಿನಗೊಂದು ಮಾತು ಹೇಳ್ತಾನೆ, ಇವತ್ತ ಜಲ್ಲಿಗೇರಿ ತಂಡದಾಗ ನನ್ನ ಕಾರ್ ಗಾಡಿ ಸಾಲ ಬಾಳಾಗೈತಿ, ನನ್ನ ಇಳಿಯ ಪರಸ್ರಿ ಅಂತ ಯಾವನ ಕೇಳಿ ಅದನ್ನ ಹೇಳಿ ಹೋಗ್ಬೇಕು ನನ್ನ ಮಾಸ್ತರ. ಸುಮ್ಮನೆ ಬದಲಿ ಬಿದ್ದಾಗ ಒಂದು ಏನಾರ ಗದ್ದಲ ಎಬ್ಬಿಸಲು ಪ್ರಯತ್ನ ಮಾಡಬೇಡ. ಏನ ಹತ್ತುನಿಗೆ ಏನ್ ಮಾಡಿದೀನಿ, ಏನಾಗಿದೆ ಪರಿಸ್ಥಿತಿ ಅವತ್ತ ನನಗೂ ಆಗಿತ್ತ, ನಿನಗ ಅವತ್ತ ಹೇಳಿದ್ಯಾ. ಒಂದು ಟೈಮ್ ನಿನಗೂ ಬರೋದೈದು. ಇವತ್ತೆಷ್ಟು ಹಾರ್ಯಾಡಂದಿದ್ಯಾ. ನಿನ್ನ ಏನು ಬೇಕಾದ್ ಮಾಡ್ಬೋದಾ ಈಗ. ಏನ ನಿನಗೆ ಹೇಳಾಕ ಬರ್ದಂಗ್ ಮಾಡ್ಬೋದು ಭಜನಿ. ಯಾಕೆ ಮಾಡಂಗಿಲ್ಲ ಅಂದ್ರೆ ನೀ ಅಷ್ಟು ಆತ್ಮಹತ್ಯೆ ನೀ ಮನೆಗೆ ಹೋಗಿ ಸತ್ರು ಸತ್ಯ ಅಂತ ಮನುಷ್ಯ ಅದೀನಿ. ಈ ಬದ್ರಿ ಸಂಬಂಧ ಪ್ರಾಣ ಆದ್ರೂ ಕೂಡ ಕರೀನಿ. ಬೇಡ ಸಮಸ್ಯೆ ಬೇಡ. ಜಲ್ಲಿಗೇರಿ ತಾಂಡದಾಗ ಈ ದೇವರಂತ ದೈವದ ಮುಂದೆ ಕೈ ಎತ್ತಿ ಹೇಳ್ತೇನಿ, ಯಾರಿಗೆ ಅವ್ರಿಗೆ ಕೊಡ್ರಿ ಇವ್ರಿಗೆ ಕೊಡ್ರಿ ಅಂತ ನಾ ಅಂದಿಲ್ಲ. ಆದ್ರೆ ನೀನ್ ಹಂಗ ಬಿಡಂಗಿಲ್ಲ ಮಕ್ಕಳ. ಈ ಕೃಷ್ಣ ಪಂಡಮೋದನ ಅವರು ನನ್ ಫೋನ್ ಹಚ್ಚಿದ್ರು. ಸರ ನಮ್ಮ ಮುಖ ನೀವು ನೋಡ್ರಿ, ನಿಮ್ ನಂಬರ್ ನನ್ ಕಡೆ ಐತಿ, ನಮ್ಮ ನಂಬರ್ ನಿಮ್ ಕಡೆಗೆ ಇಲ್ರಿ ಅಂದ್ರೆ ನಂಬರ್ ಹೋಗೈತಿ ಅಂದ್ಯಾ. ಭಜನಿ ಇಡಕತ್ತೀವ್ರಿ ಸರ್ ತಾಂಡದಾಗ ಅಂದ್ರ ಅವಾಗ ನಾ ಹೇಳಿದ್ಯಾ, ಲೌಡ್ ಬಾ ನೀ ಕೂಡ ಮಾತಾಡೋ ಬಾಳ್ದವು ಅಲ್ಲಿ ಯಾರಿಗೆ ಕೊಡ್ಬೇಕಂತ ಮಾಡ್ರಿ ಅಂತ ಹೌದಲ್ ಗುರು ಅಂದಾಗ ನೀವು ನನಗೇನಂದ್ರಿ, ಈಶ್ವರ ಮಾಸ್ತರ್ ಕೊಡ್ಬೇಕಂತ ಮಾಡಿದ್ರಿ ಅಂತ. ನಾ ಈಶ್ವರ ಕೊಡನೇನ್ರಿ?
ಈಶ್ವರ್ಗರ ಕೊಡ್ರಿ, ಕನಿವ್ ಹೊನ್ನಾಪುರಗರ ಕೊಡ್ರಿ, ನಿಮ್ಮ ಆರ್ತಿ ಲಮಾಣಿಯರ್ಗರ ಕೊಡ್ರಿ, ನಾ ಮಾತ್ರ ಹಾಡಕ್ ಬರಾಕ್ಸಿತ ಅಂದೆ. ಇವ ಹೇಳ್ತಾನ ಕೃಷ್ಣಪ್ಪನ ನಾ ಏನಂತ ಮಾರುತಿ ಮಾಸ್ತರ್ ಕೊಡೋಣ ಅಂತೇಳಿ ಅಂದನ್ರಿ. ಈ ಕೃಷ್ಣಪ್ಪನಾಗ ಅಂದನೆ ಅಂತ ಹೇಳ್ಬಿಟ್ಟಾರ. ಇವತ್ತು ನಾನು ನಿನಗ ಸೋತ್ಯ ಇನ್ನೊಂದು ಮಾತನಾಡ ಹೇಳಿ ಅಂತ ಗೊತ್ತೈತ. ನಿನ್ನ ಜೋಡಿ ಹಾಡುವ ನನಗ ಮೊದಲ ಮನಸ್ಸಿಲ್ಲ. ನಿನಗ ನನ್ನ ಜೋಡಿ ಹಾಡುವುದು ನಿನಗ ಮೊದಲ ಮನಸ್ಸಿಲ್ಲ, ಅದಕ್ಕಿಂತ ಮೊದಲ ನನಗ ಮನಸ್ಸಿಲ್ಲ. ಅದೆಲ್ಲ ಬೇಕಾಗಿಲ್ಲ. ನಿನ್ನ ಸಮಸ್ಯೆ ನಿವಾರಣೆ ಆಗ್ಬೇಕಂದ್ರೆ ಇವತ್ತು ಜಲ್ಲಿಗಿರಿ ತಂಡದಾಗ ಇಲ್ಲಿ ನಾನು ಏನೇನು ಹೇಳಿ ನೋಡಿ ಏನೇನು ಇದೆಯಲ್ಲ ಅವನ್ನೆಲ್ಲ ಇಲ್ಲಿ ದೇವ್ರ ಪಾಠ ಹಿಡಿದು ಹಾನಿ ಮಾಡೇ ಹೋಗುದು. ನಮ್ಮ ಹಿಂದೆ ಸೇರಿ ಆ ಶೋಕಿ ಏನಂತ ಇವಾಗ ನಾಳೆ ಕಲಗಡಿಗೆ ಹದಿಗೆಡಿಸ್ಬೇಕು ಅಂತ ಮಂದಿ ಬೇಕಾದ ಹೇಳ್ತಾರ. ಏನಂತ ಗೊತ್ತೈತಿ, ಕೂಡ್ಸೋರಿದ್ರು ಕೆಲ್ಸೋರು ಬರೋದು. ಒಂದು ಕಲ್ಯಾಣ ಮಾಡ್ಬೇಕಾದ್ರೆ 1000 ಸುಳ್ಳು ಹೋಗಿ ಕಲ್ಯಾಣ ಮಾಡ್ತಾರೆ. ನೀನು ಹೇಳ್ಬೇಕು ಅಶೋಕವ ನಮ್ಮ ಅಶೋಕನ ಅವನು ಯಾವತ್ತೂ ಸಮುದ್ರದಾಗ ಇರ್ತಾನ. ಆಮೇಲೆ ಏನಾದ್ರೆ ಹೇಳ್ಬೇಕು ನನಗವ. ಆದ್ರೆ ಕಲಗಟ್ಟಿಗೆ ನನಗೆ ಕೊಟ್ಟಿದ್ರು, ನನ್ನ ಕೂಡ ಜ್ಞಾನಕ್ಕೆ ಏನಗ ಅಂದ್ರೆ ಏನಂದ್ರೆ ಅವ್ರು 3 ತಾರೀಕು ಅಂದ್ರೆ ನಂಬರ್ ಕೊಡ್ತಾನೆ ಮುಂದೆ ಹಚ್ಚಿಕೋ. 3ನೇ ತಾರೀಕು ಅಂದ್ರೆ ನಾ ಬರಂಗಿರಿ ನಮ್ದ ಜಲ್ಲಿಗಿರಿ ತಾಂಡಾಕೈತಿ. 4 ಮಾಡಿ ಬರ್ತಾನೆ ನಿಂತು ನನ್ನ ಮಾಸ್ತರ. ಹಂಗ ಚಿಕ್ಕಮರಳಿ ಹಳ್ಳಿ ಅವನು ಹೇಳ್ಬೇಕಾಗಿತ್ತ. ಯಾಕ 3ನೇ ತಾರೀಕು ಖಾಲಿ ಇತ್ತ. ಹಂಗಾರೆ 3ನೇ ತಾರೀಕಿಗೆ ಚಿಕ್ಕಮರಳಿ ಮಾಸ್ತರ್ಗ ಮಾಂತಿ ಸಿಕ್ಕೋಣ ಅಂತ ಮಾಡ್ಕೊಂಡ್ರು. ಬಿಡ ತಲೆ ಕೆಡ್ಸ್ಕೋಬೇಡ, ತಲೆ ಹಾಕಿ ಮಾಡ್ಕೊಂಡು ನೀವು ಇಬ್ಬರ ಮೇಲೆ ಜೀವನ ಮಾಡಕತ್ತಿಲ್ಲ. ನಾನು ನೀನು ಯಾರು ಮಾಡಕತ್ತಿಲ್ಲ. ಈಗ ಕಟ್ಟಿ ನೀವು ಬಿಸ್ನೆಸ್ ಮಾಡ್ಕೊಂಡ್ರಿ ಅಂತೇಳಿ ನಿನ್ ತಲೆ ಪೂರ ಭ್ರಮೆ ಆಗಿತ್ತು. ನನಗೆ ಯಾವಾಗ ಗೊತ್ತೈತಿ, ಬಸ್ರಿ ಬಗ್ಗೆ ಬಿಸ್ನೆಸ್ ಮಾಡ್ಕೊಂಡಿಲ್ಲ. ನನಗೂ ದೇವ್ರು ಸಾಕಷ್ಟು ಕೊಟ್ಟಾನೋ ನನ್ನ ಮಾಸ್ತರ. ನಾ ಆಸ್ತಿವನಲ್ಲ, ಆದ್ರೆ ಬೇಕಾದ ರೀತಿಗೆ ಯಾವಂದರ ಒಬ್ಬೊಂದು ದಿನಕ್ಕೆ 500 ರೂಪಾಯಿದಂಗ್ ಗಾಡಿ ಹೊಡೆದಾದ್ರು ಜೀವನ ಮಾಡ್ತಕ್ಕಂಥ ಕೆಪಾಸಿಟಿ ನಿನಗ. ನೀ ಹನುಮಂತ ಕೊಡ್ತಿದ್ದ ನಾವು ವೈಯಕ್ತಿಕ ಬ್ಯಾಡ ಅಂತ ನಾ ಎಷ್ಟೋ ಮಟ್ಟನೋ ತಡ್ಕೊಂಡ್ಯಾ. ನೀನ ಪರಿಸ್ಥಿತಿ ನಿನ್ ತಲೆ ತೆಗೆದು ಹೋಗದ್ ಬಿಡ. 3 ಮಂದಿ ಒಂದಾಗಿಲ್ಲ. ಈ ತಿಂಗಳದಾಗ ಜನಕ್ಕೆ ಮನರಂಜನನು ಹಂಗ ಕೊಟ್ಟೈತಿ, ಬದನಾನು ಹಂಗಾಗ್ಯಾವ ನನ್ನ ಮಾಸ್ತರ. ಈಗ ಇನ್ನೊಂದು ಹುಚ್ಚಿ ನೋಡ್ಕೊಬಿಟ್ಟೈತಿ ಅಂದ್ರೆ ಒಂದ್ 5-6 ದಿನ ಕಂಟಿನ್ಯೂ ಯಾರು ಬದಲಿ ಬಂದ್ರಿ ನೋಡ ಅವ್ರವ್ರ ಮಿಲಾತಾಗಿ ಹಾಡಕತ್ತಾರ. ನಾನು ಏನ ಬರವಲ್ವ, ನೀವು ಹಾಡುವಾಗ ಹಂಗ ಅಂತೀಯ. ನಾನು ಮಾರುತಿ ನೀವು ಕಂಟಿನ್ಯೂ ಹಾಡಿರಲಿಲ್ಲ ಅವಾಗ ನಾ ಹಂಗಾಗಿ ಅಂತೀನಿ. ಯಾಕ ಒಬ್ಬೊಬ್ಬರಿಗೆ ಒಂದೊಂದು ಆಸೆ, ಎಂತವ್ರನ್ನ ಕರ್ಸ್ಬೇಕು ಚಂದ ಆಗೈತೆ ಅಂತೇಳಿ. ನಾನು ಯಾವಾಗೂ ಹಂಗ ಅನ್ಕೊಂಡಿಲ್ಲ, ನಾ ಯಾರಿಗೂ ಅಂತೀನಿಲ್ಲ. ನೀ ಅಂದಿದಿ ಇದ್ರಾಗ ಒಂದರ ಕರೆ ಮಾಡಿ ತೋರಿಸ್ಬಿಟ್ರೆ ಇವತ್ತಿಂದ ಭಜನಾನ ಬಿಟ್ಟು ಬಿಡ್ತಾನೆ ನನ್ನ ಮಾಸ್ತರ. ಈಗ 4ನೇ ತಾರೀಕಿಗೆ ನಾನು ಹೊತ್ತಿತ್ತಲ್ಲ ಭಜನೆ, ಅದು ಮಾಂದ್ಯ ಸಿಗಲ್ಲ, ಮಾರುತಿಗಿಲ್ಲ, ನಿನಗೂ ಇಲ್ಲ, ನನಗೂ ಇಲ್ಲ. ಹಂಗ ನಡಮಂದಿಗೆ. ಯಾಕಂದ್ರೆ ಅವ್ರು ಇಡಬಾರ್ದು ಡಿಸಿಷನ್ ತಗೊಂಡಿರ್ಬೇಕಷ್ಟ. ಏನ್ ತಲೆಯಾಗ ಇನ್ನೂ ಅದೇ ಇತ್ತು ಭಜನೆ ಇದ್ದೆ. ಅದ್ ಬಿಡ, ನೀ ಹಾಡು ಬಿಡು, ನಿನಗ್ ಬಂದಿದ್ದು ನೀ ಹಾಡ್ತೀನಿ, ನನಗ್ ಬಂದಿದ್ದು ನಾ ಹಾಡ್ತೀನಿ. ಆದ್ರೆ ಇನ್ನೊಂದು ಪಾಳ್ಯದಾಗ ನನಗ್ ಹಂಗ ಮಾಡಿ ಹಿಂಗ್ ಮಾಡಿ ಅನ್ನಕ್ ಹೋಗ್ಬೇಡ. ನಿನ್ ಮನೆ ಹತ್ತು ನೀವು ಕೇಳಿದ ಹಿಂಗ್ ಬಂದ ಕರೆ ಮಾಡಿ ತೋರ್ಸಿ ಮಾತಾಡ ಅಂತ. ಅದು ಸುಳ್ಳು ಒಂದು ಹೋಲಿಕೆ ಮಾಡ್ಬೇಡ. ಯಾಕಂದ್ರೆ ನೀನು ಒಬ್ಬ ಕಲಾವಿದನ, ನಾನು ಒಬ್ಬ ಕಲಾವಿದನ. ಕಲಾವಿದನ ಹೊಟ್ಟಿ ಮ್ಯಾಗ ಕಾಲ ಕೊಡೋ ಮಗ ಅವನವನ ಜೀವನದಾಗ ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಂದ್ರೆ ಎಲ್ಲರ ಜೀವನನೂ ಅಷ್ಟೇ. ನಿನ್ ಜೀವನ ಹೆಂಗ, ನನ್ನ ಜೀವನ ಹಂಗ, ಇನ್ನೊಬ್ರ ಜೀವನನೂ ಹಂಗ. ಇದೆಲ್ಲ ಸರಿ ಸಮತೋಲನ ತಿಳಿದಾಗ ಅವಾಗ ಸನಾತನ ಧರ್ಮ ಉಳಿತೈತಿ. ಈಗ ನೀ ಹಾಡಿಲ್ಲ ಆ ಚಾಲಿಗೆ
ಏನ್ ಟೈಪ್ ನಾನೊಂದು ಹಾಡು ಬರ್ತೀನಿ ಆದ್ರ ಅದ್ರೊಳಗೆ ಏನೈತಿ ಇದ್ರೊಳಗೆ